ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ಎಲ್ರು ನಾನು ಮುಮ್ತಾಜ್ ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಇವತ್ತಿನ ವಿಡಿಯೋ ನಮಗೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಜೊತೆ ಬಂದಿದ್ದೇನೆ. 15 ಕಿಚನ್ ಟಿಪ್ಸ್ ಜೊತೆ ಬಂದಿದ್ದೇನೆ. ತುಂಬಾ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇದು. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ. ನೋಡಿ ಫಸ್ಟ್ ಟಿಪ್ ನೋಡುವ. ನೋಡಿ ನಾವು ಈ ಥರ ಫ್ರಿಜ್ಜಲ್ಲೆಲ್ಲ ಫಿಶ್ ಅಥವಾ ಏನಾದರೂ ಚಿಕನ್ ಏನಾದರೂ ಮೀಟ್ ಐಟಮ್ಸ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಅದು ಗಟ್ಟಿಯಾಗಿರೋದು. ನಮ್ಗೆ ಏನಾದರೂ ಅರ್ಜೆಂಟಾಗಿ ಕೆಲಸ ಇಲ್ಲಿರುವಾಗ ಅರ್ಜೆಂಟಾಗಿ ಬೇಗ ಕರಿ ಎಲ್ಲ ಮಾಡಬೇಕಾದ್ರೆ ಅದರ ಐಸ್ ಎಲ್ಲ ಬೇಗ ಬಿಟ್ಟು ಸಿಗ್ಲಿಕ್ಕೋಸ್ಕರ ನಾವು ಈ ಥರ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ವಿನಿಗರ್, ನೀರು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಆ ನೀರೆಲ್ಲ ಅದು ಮುಳುಗಿಸಿಡ್ಬೇಕು. ಅವಾಗ ಅದು ಬೇಗನೆ ಐಸ್ ಎಲ್ಲ ಬಿಟ್ಟು ಸಿಗುತ್ತೆ. ಇಲ್ಲಾಂದರೆ ನಮಗೆ ಅರ್ಜೆಂಟಾಗಿ ಕೆಲಸದಲ್ಲಿರುವಾಗ ಈ ಥರ ಎಲ್ಲ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ, ಟೈಮ್ ತಗೊಳುತ್ತೆ, ಬಿಸಿನೀರು ಹಾಕಬೇಕು. ಆ ಥರ ಏನೂ ಬೇಡ, ನಾರ್ಮಲ್ ನೀರು ಹಾಕಿದರೆ ಆಯಿತು. ಉಪ್ಪು ಮತ್ತು ವಿನೆಗರ್ ಆಮೇಲೆ ನಾರ್ಮಲ್ ನೀರು ಹಾಕಿ ಸ್ವಲ್ಪ ಹೊತ್ತು ಅದರಲ್ಲಿ ಇಟ್ಟರೆ ಅದು ಬೇಗನೆ ನೋಡಿ ಈ ಥರ ಐಸ್ ಎಲ್ಲ ಬಿಟ್ಟು ಸಿಗುತ್ತೆ. ಇದು ಚಿಕನ್ ಆದರೂ ಫಿಶ್ ಆದರೂ ಯಾವುದೇ ಮೀಟ್ ಆದರೂ ಮಟನ್ ಯಾವುದೇ ಮೀಟ್ ಆದರೂ ಈ ಥರ ಮಾಡಿದ್ರಾಯ್ತು. ಈಸಿಯಾಗಿ ಬೇಗನೆ ಅದು ಐಸ್ ಎಲ್ಲ ಹೋಗುತ್ತೆ. ಇನ್ನು ಎರಡನೇ ಟಿಪ್ ನೋಡುವ. ನೋಡಿ ಈ ಥರ ಬಾಟ್ಲೆಲ್ಲ ಫಸ್ಟ್ ನಾವು ಮುಚ್ಚಲೆಲ್ಲ ತೆಗಿಯುವಾಗ ಹೊಸದಾಗಿ ಏನಾದರೂ ತಂದರೆ ಟೈಟ್ ಆಗಿರುತ್ತೆ ಮುಚ್ಚಲೆಲ್ಲ. ನೋಡಿ ಈ ಥರ ತೆಗಿಲಿಕ್ಕೆ ಬರಲ್ಲ, ಇಲ್ಲಾಂದರೆ ಇನ್ನೊಬ್ಬರ ಸಹಾಯ ಎಲ್ಲ ಕೇಳಬೇಕು, ಆ ಥರ ಏನೂ ಬೇಡ. ನೋಡಿ ಈ ಥರ ಕಿಚನ್ ಟಾಪ್ ಮೇಲೆ ಈ ರೀತಿ ಮಾಡಿದ್ರಾಯ್ತಾ, ನಾನು ಇದರಲ್ಲಿ ತೋರಿಸ್ತೇನಲ್ಲ ಇದೇ ಥರ ಮಾಡಿದರೆ ಬೇಗನೆ ಸುಲಭವಾಗಿ ಮುಚ್ಚಲೆಲ್ಲ ಎಷ್ಟೇ ಟೈಟ್ ಇದ್ದರೂ ಬೇಗನೆ ನೋಡಿ ಸುಲಭವಾಗಿ ತೆಗಿಬೋದು. ಇಲ್ಲಾಂದರೆ ನಾನು ಹೇಳ್ದಾಗೆ ಇನ್ನೊಬ್ಬರ ಸಹಾಯ ಎಲ್ಲ ಕೇಳಬೇಕು, ಏನು ಬೇಡ, ಈ ಥರ ಮಾಡಿದ್ರೆ ಆಯಿತು. ಇನ್ನು ಮೂರನೇ ಟಿಪ್ಪು ನೋಡುವ. ನೋಡಿ ಮೊಟ್ಟೆ ಎಲ್ಲ ನಾವು ತಂದರೆ ಅದು ಹಾಲಾದ ಮೊಟ್ಟೆನ ಅಥವಾ ಒಳ್ಳೆ ಮೊಟ್ಟೆನ ಅಂತ ನೋಡಲಿಕ್ಕೆ ಒಂದು ಬೌಲಲ್ಲಿ ನೀರು ತಗೊಂಡಿದ್ದೇನೆ. ಯಾವುದಾದ್ರೊಂದು ಪಾತ್ರದಲ್ಲಿ ನೀರು ಹಾಕಿಬಿಟ್ಟು ಮೊಟ್ಟೆ ಅದಕ್ಕೆ ಹಾಕಿ ನೋಡಬೇಕು. ನೋಡಿ ಈ ಥರ ಅದು ಕೆಳಗಡೆ ಮೊಟ್ಟೆ ಕೆಳಗಡೆ ಹೋಗಿ ನಿಂತರೆ ಅದು ಒಳ್ಳೆ ಮೊಟ್ಟೆ ಅಂತ ಅರ್ಥ. ಇಲ್ಲಾಂದರೆ ಅದು ಮೇಲೆ ಬಂದು ನಿಲ್ಲುತ್ತೆ, ನೀರಿನ ಮೇಲೆ ಅದು ಬರುತ್ತೆ, ಆ ಥರ ಮೇಲೆ ಬಂದರೆ ಅದು ಹಾಲಾದ ಮೊಟ್ಟೆ ಅಂತ ಅರ್ಥ. ನೋಡಿ ಇದು ಕೆಳಗಡೆ ನಿಂತಿದೆ. ಇದು ಎಲ್ರಿಗೂ ಗೊತ್ತಿರುತ್ತೆ, ಇದು ಗೊತ್ತಿಲ್ಲದವರಿಗೆ ನಾನು ಹೇಳ್ತಾ ಇದ್ದೀನಿ. ಇನ್ನು ಅದೇ ಮೊಟ್ಟೆ ನಾಲ್ಕನೇ ಟಿಪ್ ಆಗಿ ನಾವು ಈ ಥರ ಆಮ್ಲೆಟ್ ಎಲ್ಲ ಮಾಡುವಾಗ ಅದು ನೋಡಿ ನೋಡಿ ಈ ಥರ ಅದರ ಶೆಲ್ಲೆಲ್ಲ ಈ ರೀತಿ ಅದಕ್ಕೆ ಬೀಳುತ್ತಲ್ಲ, ಅದು ತೆಗಿವಾಗ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ಅದಕ್ಕೆ ನೋಡಿ ಸ್ವಲ್ಪ ಕೈಗೆ ನೀರು ಹಾಕಿಬಿಟ್ಟು ಈ ಥರ ತೆಗೆದ್ರೆ ಬೇಗನೆ ಅದು ಬರುತ್ತೆ. ನಮಗೆ ಜಾಸ್ತಿ ಕಷ್ಟ ಏನೂ ಇಲ್ಲ, ಬೇಗನೆ ಅದು ಸಿಗುತ್ತೆ ನಮಗೆ. ಇನ್ನು ಐದನೇ ಟಿಪ್ ಆಗಿ ಅದೇ ನಮಗೆ ಎಗ್ ಯೋಕ್ ಮತ್ತು ಎಗ್ ವೈಟ್ ಎಲ್ಲ ಬೇರೆ ಬೇರೆ ಸಪ್ರೇಟಾಗಿ ಮಾಡಬೇಕಾದ್ರೆ ಅದೇ ಥರ ಸ್ವಲ್ಪ ಕೈಗೆ ನೀರು ಹಾಕ್ಬಿಟ್ಟು ಈ ಥರ ಬೇರೆ ಬೇರೆ ಮಾಡುವಾಗ ಬೇಗನೆ ಅದು ಸಪ್ರೇಟಾಗಿ ಸಿಗುತ್ತೆ ನಮಗೆ. ಇನ್ನು ಆರನೇ ಟಿಪ್ಪು ನೋಡುವ. ನೋಡಿ ನಾವು ಸ್ಟೀಲ್ ಪಾತ್ರದಲ್ಲೆಲ್ಲ ಇಡ್ಲಿ ಮಾಡೋದಾದರೆ ಅದು ಅಂಟಿಕೊಳ್ಳುತ್ತೆ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಅದು ಅಂಟಿಕೊಳ್ಳದಂತೆ ನಾವು ಬೇಗನೆ ಅದು ಸಿಗ್ಲಿಕ್ಕೋಸ್ಕರ ಯಾವ ಥರ ಮಾಡಬೇಕು ಇದರಲ್ಲಿ ತೋರಿಸ್ತೀನಿ. ನೋಡಿ ಫಸ್ಟ್ ನಾವು ಈ ಥರ ಇಡ್ಲಿ ಪಾತ್ರ ಉಂಟಲ್ಲ ಅದು ಚೆನ್ನಾಗಿ ಸ್ಟೀಮ್ ಮಾಡ್ಕೋಬೇಕು. ನಾವು ಹಾಗೇ ಫಸ್ಟ್ ನೀರು ಹಾಕ್ಬಿಟ್ಟು ಫಸ್ಟ್ ಎಣ್ಣೆ ಎಲ್ಲ ಹಚ್ಬಿಟ್ಟು ಆ ಥರ ಫಸ್ಟ್ ಇಡ್ಲಿ ಬ್ಯಾಟ್ರ್ ಹಾಕಿ ನಂತರ ನಾವು ಸ್ಟೀಮ್ ಮಾಡಿದರೆ ಅದು ಅಂಟಿಕೊಳ್ಳುತ್ತೆ. ಈ ಥರ ಫಸ್ಟ್ ಇಡ್ಲಿ ಪಾತ್ರೆ ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಸ್ಟೀಮ್ ಮಾಡ್ಕೋಬೇಕು. ಸ್ಟೀಮ್ ಆದ ನಂತರ ಪಾತ್ರೆ ಬಿಸಿ ಇರಬೇಕು. ಆ ಬಿಸಿ ಇರುವಾಗ ನಾವು ಇದಕ್ಕೆ ಇಡ್ಲಿ ಬ್ಯಾಟ್ರ್ ಹಾಕಿ ಸ್ಟೀಮ್ ಮಾಡಿದ್ರಾಯ್ತು. ನಾರ್ಮಲ್ ನಾವು ಬೇಯಿಸ್ತೀವಲ್ಲ ಆ ಥರ ಮಾಡಿದ್ರಾಯ್ತು. ಈ ರೀತಿ ಮಾಡುವಾಗ ಇದು ಸ್ವಲ್ಪನೂ ಅಂಟಿಕೊಳ್ಳಲ್ಲ, ನಾನು ತೋರಿಸ್ತೀನಿ. ನೋಡಿ ಇಡ್ಲಿ ಇಲ್ಲಿ ಬೆಂದಿದೆ, ಇದು ಇನ್ನು ತೆಗೆಯುವ. ತೆಗೆದು ನಾವು ಸ್ವಲ್ಪ ಇದು ಬಿಸಿ ಸ್ವಲ್ಪ ಹೋಗ್ಬೇಕು, ಸ್ವಲ್ಪ ತಣ್ಣಗಾಗಬೇಕು, ಕಂಪ್ಲೀಟಾಗಿ ತಣ್ಣಗಾಗಬಾರ್ದು, ಒಂದು ಸ್ವಲ್ಪ ಬಿಸಿ ಇರಬೇಕು. ಆವಾಗ ನೋಡಿ ಕೈಯಲ್ಲೇ ಈ ಥರ ತೆಗೆಯುವಾಗ ಬರುತ್ತೆ. ಚಾಕು ಸ್ಪೂನ್ ಏನೂ ಬೇಡ, ಅವಶ್ಯಕತೆ ಇಲ್ಲ, ಕೈಯಲ್ಲೇ ತೆಗೆಯುವಾಗ ಬರುತ್ತೆ, ಈಸಿಯಾಗಿ ಬರುತ್ತೆ. ನೋಡಿದ್ರಲ್ಲ, ನಾವು ಈ ಥರ ಮಾಡಿದರೆ ಈ ರೀತಿ ಸುಲಭವಾಗಿ ಇಡ್ಲಿ ಎಲ್ಲ ಚೆನ್ನಾಗಿಲ್ಲ ಅಂದರೆ ಶೇಪೆಲ್ಲ ಚೆನ್ನಾಗಿರಲ್ಲ, ಅಂಟಿಕೊಳ್ಳುತ್ತೆ, ಆ ಥರ ಎಲ್ಲ ಇರುತ್ತೆ. ಈ ಥರ ಮಾಡಿದರೆ ಈಸಿಯಾಗಿ ತೆಗಿಬೋದು. ಇಡ್ಲಿ ನೋಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ. ಇನ್ನು ಏಳನೇ ಟಿಪ್ಪು ನೋಡುವ. ನೋಡಿ ನಾವು ದೋಸೆ ಎಲ್ಲ ಮಾಡ್ತೀವಲ್ಲ, ದೋಸೆ ಎಲ್ಲ ಮಾಡುವಾಗ ಅದು ಈ ಥರ ಪ್ಯಾನ್ಗೆ ಅಂಟಿಕೊಳ್ಳುತ್ತೆ, ಕಾವಲಿಗೆ ಅಂಟಿಕೊಳ್ಳುತ್ತೆ, ಅದು ಏಳಲ್ಲ, ಚೆನ್ನಾಗಿ ಬರಲ್ಲ. ಆ ಥರ ಎಲ್ಲ ಆದರೆ ನೀವು ಈ ಟಿಪ್ ಫಾಲೋ ಮಾಡಿದರೆ ಆಯಿತು. ಯಾವುದ್ರಲ್ಲಾದರೂ ನಾನಿವಾಗ ಒಂದು ಕಬ್ಬಿಣದ ಒಂದು ಪ್ಯಾನ್ ತಗೊಂಡಿದ್ದೇನೆ. ಇದರಲ್ಲೇ ನಾನಿವಾಗ ಫಸ್ಟ್ ಟೈಮ್ ದೋಸೆ ಮಾಡೋದು. ನಾನು ದೋಸೆ ಮಾಡೋ ಪ್ಯಾನ್ ಅಲ್ಲ, ಯಾವುದ್ರಲ್ಲಾದರೂ ನೀವು ದೋಸೆ ಎಲ್ಲ ಮಾಡುವಾಗ ಅದು ಏಳಲ್ಲ, ಚೆನ್ನಾಗಿ ಬರಲ್ಲ ಅಂದರೆ ಈ ಥರ ಮಾಡಿದ್ರಾಯ್ತು. ಇವಾಗ ಸ್ಟವ್ ಆನಲ್ಲಿ ಉಂಟು, ಸ್ವಲ್ಪ ಉಪ್ಪು ಹಾಕಿದ್ದೇನೆ, ಆಮೇಲೆ ಸ್ವಲ್ಪ ಆಯಿಲ್, ಉಪ್ಪು ಮತ್ತು ಎಣ್ಣೆ ಹಾಕಿಬಿಟ್ಟು ಇದರಲ್ಲಿ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಯಾವುದು ಕೂಡ ಆಗ್ಬೋದು, ನಾನಿವಾಗ ಸನ್ಫ್ಲವರ್ ಆಯಿಲ್, ನೀವು ಯಾವುದು ಯೂಸ್ ಮಾಡ್ತೀರೋ ಅದು ಎಣ್ಣೆ ಹಾಕಿದ್ರಾಯ್ತು. ನಾನಿವಾಗ ಸನ್ಫ್ಲವರ್ ಆಯಿಲ್ ಹಾಕಿದ್ದೇನೆ. ಆಯಿಲ್ ಹಾಕಿ ಉಪ್ಪು ಮತ್ತು ಎಣ್ಣೆ ಇದರಲ್ಲಿ ಚೆನ್ನಾಗಿ ಬಿಸಿ ಆಗಬೇಕು. ಎಲ್ಲ ಕಡೆನೂ ಮಾಡಿಕೊಡ್ಬೇಕು. ನೋಡಿ ಪ್ಯಾನ್ ಎಲ್ಲ ಕಡೆನೂ, ಕಾವಲಿ ಆದರೂ ಪ್ಯಾನ್ ಆದರೂ ಎಲ್ಲ ಕಡೆ ಈ ಥರ ಮಾಡ್ಕೋಬೇಕು. ಮಾಡಿ ಆಮೇಲೆ ಚೆನ್ನಾಗಿ ಬಿಸಿಯಾಗಿ ಬಂದ ನಂತರ ನಾವು ಇದನ್ನು ಕ್ಲೀನ್ ಮಾಡಿದ್ರಾಯ್ತು. ಒಂದು ಟಿಶ್ಯೂ ಪೇಪರ್ ಅಥವಾ ಕಾಟನ್ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಇದರಲ್ಲಿ ದೋಸೆ ಮಾಡಿದರೆ ಇದು ಸ್ವಲ್ಪನೂ ಅಂಟಿಕೊಳ್ಳಲ್ಲ, ನಾನು ತೋರಿಸ್ತೀನಿ. ನೋಡಿ ಈ ಥರ ಕ್ಲೀನ್ ಮಾಡಿಕೊಂಡು ಎಣ್ಣೆ ಬೇಕಾದರೆ ಹಚ್ಕೊಳ್ಳಿ. ನಾನಿವಾಗ ಸ್ವಲ್ಪ ಎಣ್ಣೆ ಹಚ್ಚಿದ್ದೇನೆ. ಆಮೇಲೆ ನಾರ್ಮಲ್ ನಾವು ದೋಸೆ ಮಾಡೋ ಥರ ಮಾಡಿದ್ರಾಯ್ತು.
ಈ ಥರ ಮಾಡಿ ಇದು ನಾನು ಈ ಪ್ಯಾನ್ ದೋಸೆ ಮಾಡೋ ಪ್ಯಾನ್ ಅಲ್ಲ. ಇದು ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಮಾಡಿ ತೋರಿಸ್ತೇನೆ. ಇದೇ ಥರ ಮಾಡಿದ್ರಾಯ್ತು. ನೋಡಿ ಇದು ಫಸ್ಟ್ ದೋಸೆ. ಫಸ್ಟ್ ಮಾಡಿದ ದೋಸೆ ನೀವು ನೋಡಿದ್ರಲ್ಲ ಚೆನ್ನಾಗಿ ಅದು ಸೈಡಲ್ಲೆಲ್ಲ ಅಂಟಿಕೊಂಡಿದೆ. ಇವಾಗ ನೋಡಿ ಸ್ವಲ್ಪನಿದು ಒಂದು ಸ್ವಲ್ಪ ಸೈಡಲ್ಲಿ ಮತ್ತೆ ಮತ್ತೆ ಅದು ಇನ್ನೂ ಕರೆಕ್ಟಾಗಿ ಬರುತ್ತೆ. ನಾವು ಒಂದೆರಡು ದೋಸೆ ಎಲ್ಲ ಮಾಡಿದ ನಂತರ ಮತ್ತೆ ಕರೆಕ್ಟಾಗಿ ಬರುತ್ತೆ. ಯಾವುದೇ ಪ್ಯಾನ್ ಆದರೂ ಕಾವಲಿ ಅಥವಾ ಏನೇ ಆದರೂ ಈ ರೀತಿ ಮಾಡಿದ್ರಾಯ್ತು. ನೋಡಿದ್ರಲ್ಲ ಮತ್ತೆ ಮತ್ತೆ ಅದು ಸ್ವಲ್ಪನೂ ಅಂಟಿಕೊಳ್ಳಲ್ಲ, ಚೆನ್ನಾಗಿ ಸಿಗುತ್ತೆ, ಕರೆಕ್ಟಾಗಿ ಬರುತ್ತೆ. ಇನ್ನು ನೆಕ್ಸ್ಟ್ ಟಿಪ್ ನೋಡಿ, ನಾವು ಈ ಥರ ಪಾತ್ರೆ ಎಲ್ಲ ಹೊಸದಾಗಿ ಪಾತ್ರೆ ಎಲ್ಲ ತಂದರೆ ಅದರಲ್ಲಿ ಸ್ಟಿಕ್ಕರ್ ಎಲ್ಲ ಇರುತ್ತಲ್ಲ, ಅದು ಸ್ಟಿಕ್ಕರ್ ಎಲ್ಲ ತೆಗಿಯುವಾಗ ಅರ್ಧ ಸ್ಟಿಕ್ಕರ್ ಬರುತ್ತೆ, ಅರ್ಧ ಸ್ಟಿಕ್ಕರ್ ಎಲ್ಲ ಉಳಿತಾ ಆ ಥರ ಎಲ್ಲ ಹತ್ರ ಆಗುತ್ತೆ. ನೋಡಿ ಈ ಥರ ಸ್ಟವ್ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಅದು ಬಿಸಿ ಮಾಡಿಕೊಂಡು ತೆಗಿಯೋದಾದರೆ ನೀಟಾಗಿ ಸಿಗುತ್ತೆ, ಇಲ್ಲಾಂದರೆ ನೀಟಾಗಿ ಸಿಗಲ್ಲ. ನೋಡಿ ಈ ಥರ ಸ್ವಲ್ಪ ಬಿಸಿ, ಯಾವುದೇ ಪಾತ್ರ ಆದರೂ ನಾನು ಇವಾಗೊಂದು ಗ್ಲಾಸಲ್ಲಿ ತೋರಿಸ್ತೀನಿ, ಯಾವುದೇ ಪಾತ್ರ ಆದರೂ ಈ ಥರ ಬಿಸಿ ಮಾಡಿಕೊಂಡು ತೆಗೆಯೋದಾದ್ರೆ ಅದರಲ್ಲಿ ಏನಾದರೂ ಮತ್ತೆ ಗಮ್ ಇರುತ್ತಲ್ಲ, ಅದು ಬೇಕಾದರೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಟಿಶ್ಯೂ ಪೇಪರಲ್ಲಿ ಒರೆಸಿದ್ರೆ ಬೇಗನೆ ನೀಟಾಗಿ ಸಿಗುತ್ತೆ, ಕ್ಲೀನಾಗಿ ಸಿಗುತ್ತೆ. ಇಲ್ಲಾಂದ್ರೆ ಅರ್ಧ ಅಲ್ಲೇ ಉಳಿತಾ ಅರ್ಧ ಬರುತ್ತೆ, ಆ ಥರ ಎಲ್ಲ ಆಗುತ್ತೆ. ಆ ರೀತಿ ಮಾಡಿದ್ರಾಯ್ತು. ಆಮೇಲೆ ನೋಡಿ ಈ ಥರ ಹ್ಯಾಂಡ್ ಬ್ಯಾಗ್ ಎಲ್ಲ ಇರುತ್ತಲ್ಲ, ಹ್ಯಾಂಡ್ ಬ್ಯಾಗ್ ಅಥವಾ ಯಾವುದೇ ಬ್ಯಾಗ್ ಆದರೂ ಈ ರೀತಿ ಬ್ಯಾಗ್ ಎಲ್ಲ ಆದರೆ ಅದರಲ್ಲಿ ಏನಾದರೂ ಕಲೆ ಆ ಥರ ಎಲ್ಲ ಇದ್ದರೆ, ಇಂಕ್ ಮಕ್ಕಳೆಲ್ಲ ಬರೆದಿರ್ತಾರಲ್ಲ ಆ ಥರ ಕಲೆ ಎಲ್ಲ ಇದ್ದರೆ ಈ ರೀತಿ ಸ್ಪ್ರೇ ಉಂಟಲ್ಲ, ನಾವು ನಾರ್ಮಲಿ ಯೂಸ್ ಮಾಡುವ ಸ್ಪ್ರೇ ಉಂಟಲ್ಲ, ಯಾವುದಾದ್ರೂ ಈ ಥರ ಸ್ಪ್ರೇ ಮಾಡಿಕೊಂಡು ಬೇಗ ನೋಡಿ ಎಷ್ಟು ಚೆನ್ನಾಗಿ ಬೇಗ ಕ್ಲೀನ್ ಆಗುತ್ತೆ ಅಂತ ಒಂದು ಬಟ್ಟೆಯಲ್ಲಿ ಒರೆಸಿದ್ರೆ ನೀಟಾಗಿ ಸಿಗುತ್ತೆ. ಎಷ್ಟೇ ಕಲೆ ಆ ಥರ ಇಂಕ್ ಕಲೆ ಆಮೇಲೆ ಸ್ಕೆಚ್ ಮಕ್ಕಳೆಲ್ಲ ಬರೆದಿದ್ರೆ ಈ ಥರ ಮಾಡಿದ್ರಾಯ್ತು. ಸ್ಪ್ರೇ ಹಚ್ಚಿದರೆ ಅದು ಬೇಗನೆ ಬರುತ್ತೆ. ಸ್ಪ್ರೇ ಮಾಡಿದರೆ ಯಾವುದೇ ಸ್ಪ್ರೇ ಆದರೂ ಆಗುತ್ತೆ, ನಾವು ನಾರ್ಮಲಿ ಯೂಸ್ ಮಾಡುವ ಸ್ಪ್ರೇ ಉಂಟಲ್ಲ ಅದು. ನೋಡಿ ಎಷ್ಟು ಬೇಗ ಎಷ್ಟು ಈಸಿಯಾಗಿ ನೀಟಾಗಿ ಬರುತ್ತೆ ಅಂತ ಕಾಣುತ್ತಲ್ಲ, ಸ್ವಲ್ಪನೂ ಅದರ ಕಲೆ ಇರಲ್ಲ. ಇನ್ನೊಂದು ಬ್ಯಾಗಿಗೆ ನಾನು ತೋರಿಸ್ತೀನಿ, ಸ್ಕೆಚ್ಚಲ್ಲಿ ಮಾಡಿ ತೋರಿಸ್ತೀನಿ. ನೋಡಿ ಇದು ಸ್ಕೆಚ್ ಮತ್ತು ಪೆನ್ ಇದೇ ಥರ ಮಾಡಿದ್ರಾಯ್ತು. ನೋಡಿ ಎಷ್ಟು ಬೇಗ ಕಲೆ ಎಲ್ಲ ಹೋಗುತ್ತೆ ಅಂತ ಕಾಣುತ್ತಲ್ಲ, ಈ ಥರ ಮಾಡಿದ್ರಾಯ್ತು. ಎಷ್ಟೇ ಹಳೆ ಇಂಕ್ ಕಲೆ ಪೆನ್ ಮಕ್ಕಳೆಲ್ಲ ಬರೆದಿದ್ರೆ ಈ ರೀತಿ ಮಾಡಿದರೆ ಸ್ವಲ್ಪನೂ ಅದು ಕಲೆ ನಿಲ್ಲಲ್ಲ, ಸ್ವಲ್ಪನೂ ಕಲೆ ಕಾಣಿಸಲ್ಲ. ನೋಡಿ ಕ್ಲೀನಾಗಿ ಬಂತು. ಆಮೇಲೆ ನೆಕ್ಸ್ಟ್ ಟಿಪ್ ನೋಡಿ, ನಾವು ಫಿಶ್ ಎಲ್ಲ ಕಟ್ ಮಾಡುವಾಗ, ಫಿಶ್ ಎಲ್ಲ ಮುಟ್ಟುವಾಗ ನಾವು ಅಂದರೆ ಕರಿ ಎಲ್ಲ ಮಾಡುವಾಗ ಕಟ್ ಮಾಡ್ತೀವಲ್ಲ, ಕಟ್ ಮಾಡುವಾಗ ಕೆಲವು ಫಿಶ್ಗೆಲ್ಲ ಜಾಸ್ತಿ ಸ್ಮೆಲ್ ಇರುತ್ತೆ. ಅಂದರೆ ಬೂತಾಯಿ ಮೀನೆಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಜಾಸ್ತಿ ಸ್ಮೆಲ್ ಇರುತ್ತೆ. ಆಮೇಲೆ ನಾವು ಎಷ್ಟೇ ಅದು ಸೋಪ್ ಹಾಕಿ ತೊಳ್ಕೊಂಡ್ರು ಸ್ಮೆಲ್ ಹೋಗಲ್ಲ, ಸ್ವಲ್ಪ ಕಷ್ಟ ಅದು. ಅದಕ್ಕೋಸ್ಕರ ನಾವು ಫಸ್ಟ್ ಮೀನೆಲ್ಲ ಮುಟ್ಟೋ ಮುಂಚೆ ನಾವು ಈ ಥರ ಫಸ್ಟ್ ಕೈಗೆ ಸ್ವಲ್ಪ ತೆಂಗಿನ ಎಣ್ಣೆ ಕೊಕೊನಟ್ ಆಯಿಲ್ ಹಾಕಿದ್ರಾಯ್ತು, ಹಚ್ಚಿಬಿಟ್ರೆ ಮತ್ತೆ ನಾವು ಫಿಶ್ ಎಲ್ಲ ಅದು ಬಂಗುಡೆ ಬೂತಾಯಿ ಮೀನೆಲ್ಲಾದರೂ ಅದು ಮತ್ತೆ ಅಷ್ಟು ಜಾಸ್ತಿ ಸ್ಮೆಲ್ ಇರಲ್ಲ. ಒಂದು ಸಲ ತೊಳ್ಕೊಂಡ್ರಾಯ್ತು, ಸೋಪ್ ಹಾಕಿ ತೊಳ್ಕೊಂಡ್ರೆ ಸ್ಮೆಲ್ಲೇ ಇರಲ್ಲ. ಇಲ್ಲಾಂದರೆ ಎಷ್ಟೇ ತೊಳ್ಕೊಂಡ್ರು ನಾವು ಸ್ಮೆಲ್ ಹೋಗಲ್ಲ. ಬೂತಾಯಿ ಮೀನೆಲ್ಲ ಮುಟ್ಟಿದ್ರೆ ಈ ಥರ ಮಾಡ್ಕೊಂಡ್ರಾಯ್ತು, ಸ್ವಲ್ಪ ತೆಂಗಿನ ಎಣ್ಣೆ ಹಚ್ಚಿದ್ರಾಯ್ತು. ಆಮೇಲೆ ನೆಕ್ಸ್ಟ್ ಟಿಪ್ ನೋಡಿ, ನಾವು ಈ ಥರ ಕಾಯಿ ತುರಿ ಎಲ್ಲ ನಾವು ಆಚೆ ಕಡೆಯಿಂದ ತಂದು ಫ್ರಿಜ್ಜಲ್ಲಿ ಇಡ್ತೀವಲ್ಲ, ಇಲ್ಲೆಲ್ಲ ನಮಗೆ ಈ ಥರ ತುರಿದ ತೆಂಗಿನಕಾಯಿ ಸಿಗುತ್ತೆ. ಅದು ನಾವು ಫ್ರಿಜ್ಜಲ್ಲಿ ಇಟ್ಟರೆ ಗಟ್ಟಿಯಾಗಿ ಗಂಟು ಗಟ್ಟುತ್ತೆ. ಅಂದರೆ ನಮಗೆ ಅರ್ಜೆಂಟಾಗಿ ಬೇಕಾದರೆ ಬೇಗ ಸಿಗಲ್ಲ. ಅದಕ್ಕೋಸ್ಕರ ನೋಡಿ ಈ ಥರ ಸಿಗಬೇಕಾದ್ರೆ ನೋಡಿ, ನಾವು ತೆಂಗಿನಕಾಯಿ ಎಲ್ಲ ತಂದು ತುರಿದ ತೆಂಗಿನಕಾಯಿ ತಂದು ನೋಡಿ ಈ ಥರ ಒಂದು ದೊಡ್ಡದೊಂದು ಪ್ಲೇಟಿಗೆ ಹಾಕಿ ನೋಡಿ, ಅದು ಫಸ್ಟ್ ಈ ಥರ ಪುಡಿ ಮಾಡ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿದ್ದು ಪುಡಿ ಮಾಡಿಕೊಂಡು ಮತ್ತೆ ನಾವು ಬಾಕ್ಸಲ್ಲೇ ಹಾಕಿ ಫ್ರಿಜ್ಜಲ್ಲಿಟ್ಟರೆ ಮತ್ತೆ ಇದು ಗಂಟು ಕಟ್ಟಲ್ಲ, ಅಂದರೆ ಗಂಟು ಇರಲ್ಲ. ನಮಗೆ ಅರ್ಜೆಂಟಿಗೆ ಬೇಕಾದರೆ ಬೇಗ ತೆಗಿಬೋದು, ಸುಲಭವಾಗಿ ತೆಗಿಬೋದು, ಈಸಿ ಆಗುತ್ತೆ ನಮಗೆ ಕೆಲಸ ಎಲ್ಲ. ಇಲ್ಲಾಂದರೆ ಅದು ತೆಗಿಲಿಕ್ಕೆ ಸ್ವಲ್ಪ ಕಷ್ಟನೇ. ಬೆಳಗ್ಗೆ ಎಲ್ಲ ಬೇಕಾದರೆ ಅರ್ಜೆಂಟಿಗೆಲ್ಲ ಬೇಕಾದರೆ ತೆಗಿಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಎಲ್ಲನೂ ಈ ಥರ ಪುಡಿ ಮಾಡ್ಕೊಂಡಿದ್ದೇನೆ. ಆಮೇಲೆ ಇದು ಬಾಕ್ಸಿಗೆ ಹಾಕಿ ಮತ್ತೆ ಇದು ಫ್ರಿಜ್ಜಲ್ಲೇ ಇಟ್ಟರಾಯಿತು. ನಾನಿವಾಗ ಇದನ್ನು ಒಂದು 2 ಬಾಕ್ಸಲ್ಲೇ ಮಾಡಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಆಮೇಲೆ ಇದು ನಾವು ಎಷ್ಟೇ ದಿನ ಇಟ್ಟರು ಇದು ಹೀಗೇನೆ ಇರುತ್ತೆ, ಗಂಟು ಕಟ್ಟಲ್ಲ. ನಾನಿವಾಗ ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ತೋರಿಸ್ತೀನಿ. ನೋಡಿ ಫ್ರೀಝರಲ್ಲಿ ಇಟ್ಟು ಮತ್ತೆ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಸ್ವಲ್ಪ ಇದು ಗಂಟು ಕಟ್ಟಿಲ್ಲ, ಇದೇ ಥರ ಇರುತ್ತೆ. ಆವಾಗ ನಮಗೆ ಕೆಲಸ ಎಲ್ಲ ತುಂಬಾ ಈಸಿ ಆಗುತ್ತೆ. ಇದು ಈ ರೀತಿ ಮಾಡಿದ್ರಾಯ್ತು, ಎಷ್ಟು ದಿನ ಆದರೂ ಹೀಗೇನೆ ಇರುತ್ತೆ ಇದು. ಆಮೇಲೆ ನೆಕ್ಸ್ಟ್ ಟಿಪ್ ನೋಡಿ, ನಾವು ಫಿಶ್ ಎಲ್ಲ ತಂದು ಫ್ರಿಜ್ಜಲ್ಲಿ ಇಡುವಾಗ ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು, ಅಂದರೆ ಅದು ಮೀನೆಲ್ಲ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಇಟ್ಟರೆ ಫ್ರೆಶ್ ಮೀನು ಥರ ಇರುತ್ತೆ. ಇಲ್ಲಾಂದರೆ ಒಂದು 2 ದಿನ ಎಲ್ಲ ಬಿಟ್ಟು ನೋಡುವಾಗ ರುಚಿ ಎಲ್ಲ ಚೇಂಜ್ ಆಗುತ್ತೆ, ಒಣ ಮೀನು ಥರ ಇರುತ್ತೆ, ಆ ಥರ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಈ ಥರ ನೀರು ಹಾಕ್ಬಿಟ್ಟು ಇಡೋದಾದರೆ ಫ್ರೆಶ್ ಮೀನು ಥರ ಇರುತ್ತೆ. ಅದು ಸಿಗಡಿ ಇಲ್ಲ ಆದರೆ ಅದು ಎಷ್ಟೇ 1 ವರ್ಷ ಬೇಕಾದರೆ ಇಡ್ಬೋದು. ಸಿಗಡಿ ಅಂದರೆ ಸಿಗಡಿ ನಾವು ಕ್ಲೀನ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಬಿಟ್ಟು ಈ ಥರ ಇಡುವುದಾದರೆ 1 ವರ್ಷ ಇಟ್ಟರು ಫ್ರೆಶ್ ಥರ ಇರುತ್ತೆ. ಹಾಗೆ ಮಾಡಿದ್ರಾಯ್ತು. ಆಮೇಲೆ ನೆಕ್ಸ್ಟ್ ಟಿಪ್ ನೋಡಿ,
ನಾವು ರೈಸ್ ಎಲ್ಲ ಮಾಡ್ತೀವಲ್ಲ, ರೈಸ್ ಎಲ್ಲ ಮಾಡಿದ್ರೆ ಕೆಲವೊಂದ್ಸಲ ಮಿಕ್ಕಿರುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ನೆಕ್ಸ್ಟ್ ಡೇ ಬಿಸಿ ಮಾಡುವಾಗ, ನೆಕ್ಸ್ಟ್ ಡೇ ಅಥವಾ 1-2 ದಿನ ಎಲ್ಲ ಬಿಟ್ಟು ನಾವು ಬಿಸಿ ಮಾಡುವಾಗಲ್ಲ ಆ ಥರ ಮಾಡುವುದಾದ್ರೆ ಈ ರೀತಿ ನೀವು ಬಿಸಿ ಮಾಡಿ ನೋಡಿ. ಫ್ರೆಶ್ ಇವಾಗ ಮಾಡಿದ ಅನ್ನ ಥರ, ಇವಾಗ ಮಾಡಿದ ರೈಸ್ ಥರ ಇರುತ್ತೆ. ಈ ರೀತಿ ಬಿಸಿ ಮಾಡಿದರೆ ಕುಕ್ಕರಲ್ಲಿ ನಾವು ಅದು ನೀರಲ್ಲೇ ಹಾಕಿಬಿಡ್ತೀವಲ್ಲ ನೋಡಿ. ನಾನಿದು ಒಂದಿನ ಮುಂಚೆ ಮಾಡಿದ ರೈಸ್, ಇದು ಒಂದು ಸ್ವಲ್ಪ ಜಾಸ್ತಿ ಇತ್ತು, ಅದು ನೀರಲ್ಲಿ ಹಾಕಿಬಿಡ್ತೀವಲ್ಲ, ನೀರಿಂದ ನಾವು ಸ್ವಲ್ಪನೂ ನೀರು ಇಲ್ಲದ ಹಾಗೆ ಕುಕ್ಕರಿಗೆ ಹಾಕಿದ್ರಾಯ್ತು. ಕುಕ್ಕರಲ್ಲಿ ಹಾಕಿ ಮುಚ್ಚಲು ಹಾಕ್ಬಿಟ್ಟು, ಮುಚ್ಚಲು ಹಾಕುವಾಗ ವಿಸಿಲ್ ಹಾಕಬಾರ್ದು. ವಿಸಿಲು ಹಾಕದೇ ನಾವು ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡಿದ್ರಾಯ್ತು. ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಬೇಕಂತಿಲ್ಲ, 10 ನಿಮಿಷದ ಒಳಗಡೆ ಅಷ್ಟೇ ಸಾಕು. ನೋಡ್ಕೊಳ್ಳಿ, ಅದು ಚೆನ್ನಾಗಿ ಆವಿ ಬರಬೇಕು, ಅಂದರೆ ಸ್ಟೀಮ್ ಬರುತ್ತಲ್ಲ, ಕಾಣುತ್ತಲ್ಲ, ಇದು ಕ್ಯಾಮರಾದಲ್ಲೇ ನಿಮಗೆ ಕರೆಕ್ಟಾಗಿ ಕಾಣುತ್ತೆ ಅಂತ ಗೊತ್ತಿಲ್ಲ, ಅದು ಚೆನ್ನಾಗಿ ಆವಿ ಬರಬೇಕು. ಆ ಸ್ಟೀಮ್ ಬರುವಾಗ ನಾವಿದು ತೆಗೆದ್ರಾಯ್ತು. ಇದು ಈ ರೀತಿ ಮಾಡುವಾಗ ಇದು ಕುಕ್ಕರಿಗೆ ರೈಸ್ ಎಲ್ಲ ಅಂಟಿಕೊಳ್ಳುತ್ತೆ, ಆ ಥರ ಏನೂ ಆಗಲ್ಲ. ಅಂದರೆ ಹೈ ಫ್ಲೇಮಲ್ಲಿ ಇಡಬಾರ್ದು, ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟರಾಯ್ತು. ನಾವು ನೀರಿಲ್ಲದೇ ಹಾಕೋದಾದ್ರೂ ಅದರಲ್ಲಿ ನೀರಿನ ಅಂಶ ಇರುತ್ತೆ, ಅದರಲ್ಲೇ ಅದು ಬಿಸಿಯಾಗಿ ಬರುತ್ತೆ, ಕರೆಕ್ಟಾಗಿ ಬರುತ್ತೆ. ಕುಕ್ಕರ್ಗೆ ಅಂಟಿಕೊಳ್ಳೋದು ಆ ಥರ ಏನೂ ಆಗಲ್ಲ. ಚೆನ್ನಾಗಿ ಇವಾಗ ಮಾಡಿದ ರೈಸ್ ಥರ ಇರುತ್ತೆ. ನಾನು ತೋರಿಸ್ತೀನಿ ನೋಡಿ, ಪಾತ್ರಕ್ಕೆ ಹಾಕ್ತಾ ಇದ್ದೀನಿ, ಕಾಣುತ್ತಲ್ಲ ನಿಮಗೆ ಯಾವ ಥರ ಉಂಟಂತ. ನಾವು 1 ದಿನ ಅಥವಾ 2 ದಿನ ಇಟ್ಟ ರೈಸ್ ಅಂತ ಯಾರೂ ಹೇಳಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ನೆಕ್ಸ್ಟ್ ಟಿಪ್ಪು ನೋಡುವ. ನೆಕ್ಸ್ಟ್ ಟಿಪ್, ನಾವು ಆಚೆಗಡೆಯಿಂದೆಲ್ಲ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ತಂದು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇರ್ತೀವಲ್ಲ, ಅದು ಇಡುವಾಗ ಪುದೀನೆಲ್ಲ ಬೇಗ ಕೆಟ್ಟೋಗುತ್ತೆ. ಅದು ಹಾಳಾಗದಂತೆ ಯಾವ ಥರ ಸ್ಟೋರ್ ಮಾಡೋದಂತ ನಾನು ಇದರಲ್ಲಿ ಹೇಳ್ತೀನಿ. ನೀವು ಈ ಥರ ಸ್ಟೋರ್ ಮಾಡಿ ನೋಡಿ, ನಮಗೆ ಮಿನಿಮಮ್ 3 ವೀಕ್ಸ್ ಎಲ್ಲ ನಮಗೆ ಪುದೀನ ಎಲ್ಲ ಹಾಳಾಗದಂತೆ ಇರುತ್ತೆ. ಕೊತ್ತಂಬರಿ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿ ದಿನ ಇರುತ್ತೆ, ಪುದೀನ ಬೇಗ ಕೆಟ್ಟೋಗುತ್ತೆ, ನಿಮಗೆ ಗೊತ್ತಿರ್ಬೋದು, ಬೇಗನೆ ಅದು ಹಾಳಾಗುತ್ತೆ. ಅದಕ್ಕೋಸ್ಕರ ನೀವು ಈ ಥರ ಮಾಡಿ ನೋಡಿ. ಅದಕ್ಕಿಂತ 3 ವಾರಕ್ಕಿಂತ ಜಾಸ್ತಿ ದಿನನೇ ನಿಲ್ಲುತ್ತೆ. ಅದಕ್ಕಿಂತ ಮಿನಿಮಮ್ ನಾನು ಹೇಳ್ದಾಗೆ ಒಂದು 3 ವಾರ ಎಲ್ಲ ನಮಗೆ ಹಾಳಾಗುತ್ತೆ ಅಂತ. ಫ್ರೆಶ್ ಮಿಂಟ್ ಲೀಫ್ ಎಲ್ಲ ಅದು ಇಡ್ಬೋದು. ಅದು ನಾವು ಇಡುವಾಗ ಇದು ಬಾಟ್ಲು, ಪ್ಲಾಸ್ಟಿಕ್ ಬಾಟ್ಲು ಉಂಟಲ್ಲ, ನಾವು ಈ ಥರ ಬಾಟ್ಲು ತಂದು ಅದರಲ್ಲಿ ಟಿಶ್ಯೂ ಪೇಪರ್, ಸ್ವಲ್ಪ ಟಿಶ್ಯೂ ಪೇಪರ್ ಬೇಕು. ನಾನು ತುಂಬ ಟೈಪಲ್ಲೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ನೋಡಿದ್ದೀನಿ. ಕೆಲವರೆಲ್ಲ ಫ್ರೀಝರಲ್ಲೆಲ್ಲ ಇಡ್ತಾರೆ, ಆ ರೀತಿ ಎಲ್ಲ ಮಾಡಿ ನೋಡಿದ್ದೀನಿ. ಯಾವುದ್ರಲ್ಲೂ ನನಗೂ ರಿಸಲ್ಟ್ ಸಿಕ್ಕಿಲ್ಲ. ಲಾಸ್ಟ್ ನಾನು ಈ ಥರ ಇಟ್ಟು ನೋಡುವಾಗ ಇದರಲ್ಲಿ ನನಗೆ ಸ್ವಲ್ಪ ಜಾಸ್ತಿ ದಿನ ಇದು ನಿಲ್ಲುತ್ತೆ. ಅಂದರೆ ನಾನು ಹೇಳ್ದಾಗೆ ಒಂದು 3 ವಾರ ಅಲ್ಲ, ಅದಕ್ಕಿಂತ ಜಾಸ್ತಿ ದಿನನೇ ಕೆಲವೊಂದು ಸಲ ಎಲ್ಲ ಬರುತ್ತೆ, ನಮಗೆ ಇರುತ್ತೆ, ಅದು ಹಾಳಾಗದಂತೆ 3 ವಾರ ಎಲ್ಲ ಇರುತ್ತೆ ನಮಗೆ. ನೋಡಿ ಟಿಶ್ಯೂ ಪೇಪರ್, ಅದು ವಾಶ್ ಮಾಡೋದು ಆ ಥರ ಏನೂ ಇಲ್ಲ, ಅಂಗಡಿಯಿಂದ ತಂದು ಅದು ಕಟ್ಟಾಗಿರ್ತಾರಲ್ಲ, ಅದು ಕಟ್ ಮಾಡಿಕೊಂಡು ಒಂದು 3-4 ಟಿಶ್ಯೂ ಪೇಪರ್ ಬೇಕು. ಅದು ನೋಡಿ ಈ ಥರ ಹಾಕಿ ಪ್ಲಾಸ್ಟಿಕ್ ಬಾಟ್ಲ್ ಒಳಗಡೆ ಹಾಕಿ ಟೈಟಾಗಿ ಮುಚ್ಚಲು ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಆಯ್ತು. ಇದು ಫ್ರೀಝರಲ್ಲೆಲ್ಲ, ಫ್ರಿಜ್ಜಲ್ಲೇ ಇಟ್ಟರೆ ಆಯಿತು. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಒಟ್ಟಿಗೆ ಹಾಕ್ಬೋದು. ಇದು ಸ್ವಲ್ಪ ಅದು ಪುದೀನ ಸ್ವಲ್ಪ ಜಾಸ್ತಿ ಉಂಟು, ಬೇರೆ ಬೇರೆ ಹಾಕ್ತಾ ಇದ್ದೀನಿ, ಎಲ್ಲನೂ ಬೇರೆ ಬೇರೆ ಸ್ಟೋರ್ ಮಾಡಿದ್ರೆ ಆಯಿತು. ನಾನಿವಾಗ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಇದೇ ಥರ ಸ್ಟೋರ್ ಮಾಡೋದು. ಇಲ್ಲಾಂದರೆ ನಾವು ಹಾಗೇನೆ ಕವರಲ್ಲೆಲ್ಲ ಕಟ್ಟಿ ನಾವು ಫ್ರಿಜ್ಜಲ್ಲಿ ಇಡೋದಾದರೆ ಬೇಗ ಹಾಳಾಗುತ್ತೆ, ಕೆಟ್ಟೋಗ್ಲಿಕ್ಕೆಲ್ಲ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಈ ಥರ ಮಾಡಿ ನೋಡಿ. ಮಿನಿಮಮ್ ಪುದೀನ ಎಲ್ಲ 3 ವಾರ ಎಲ್ಲ ಹಾಳಾಗದಂತೆ ಇಡ್ಬೋದು. ನೋಡಿ, ಇದು ಇದು ಕರಿಬೇವಿನ ಸೊಪ್ಪು, ಇದು ಕೂಡ ಹೀಗೇನೆ ಸ್ಟೋರ್ ಮಾಡಿದ್ರಾಯ್ತು. ಇನ್ನು ನೆಕ್ಸ್ಟ್ ಟಿಪ್, ಲಾಸ್ಟ್ ಟಿಪ್ಪು ನೋಡುವ. ನಾವು ಮೊಟ್ಟೆ ಎಲ್ಲ ಬಾಯ್ಲ್ ಮಾಡುವಾಗ ಈ ಥರ ಅಲ್ಯೂಮಿನಿಯಂ ಪಾತ್ರದಲ್ಲಿ ನಾವು ಇಡ್ತೀವಲ್ಲ, ಅದು ಅದರಲ್ಲಿ ಬಾಯ್ಲ್ ಮಾಡುವಾಗ ಅದು ಪಾತ್ರ ಕಪ್ಪಾಗುತ್ತೆ. ಮೊಟ್ಟೆ ಬೆಂದ ನಂತರ ನಾವು ನೋಡುವಾಗ, ಇವಾಗ ಪಾತ್ರೆ ನೋಡಿ, ಇದು ಬೆಂದ ನಂತರ ನಾನು ತೋರಿಸ್ತೀನಿ. ಪಾತ್ರೆ ಎಲ್ಲ ಕೆಲವೊಂದು ಸಲ ಎಲ್ಲ ಜಾಸ್ತಿ ಕಪ್ಪಾಗಿರುತ್ತೆ, ಸೈಡ್ ಮತ್ತು ಕೆಳಗಡೆ ಎಲ್ಲ ಕಪ್ಪಾಗಿರುತ್ತೆ. ಇವಾಗ ನೋಡಿ, ಸೈಡೆಲ್ಲ ಸ್ವಲ್ಪ ಕಪ್ಪಾಗಿ ಬಂದಿದೆ. ಈ ಥರ ಪಾತ್ರೆ ಕಪ್ಪಾಗಿರುವಾಗ ನಾವು ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿದ್ರಾಯ್ತು. ಅಂದರೆ ನಾವು ದೋಸೆಗೆಲ್ಲ ಹಾಕೋ ಸೋಡಾ ಪುಡಿ ಉಂಟಲ್ಲ, ಅದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಇದು ಕುದಿ ಬರಬೇಕು, ಆಮೇಲೆ ತೆಗೆದ್ರಾಯ್ತು. ಅದು ಕಪ್ಪಾದದ್ದೆಲ್ಲ ಕ್ಲೀನಾಗಿ ಬೇಗ ನೀಟಾಗಿ ಸಿಗುತ್ತೆ. ಸೋಡಾ ಪುಡಿ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಕುದಿ ಬರಬೇಕು, ಆಮೇಲೆ ತೆಗೆದ್ರಾಯ್ತು. ನೋಡಿ, ಇದು ಸ್ವಲ್ಪ ಕುದಿ ಬಂದಿದೆ. ಇವಾಗ ನೋಡಿ, ಆ ಸೈಡೆಲ್ಲ ಕಪ್ಪೆಲ್ಲ ಹೋಯ್ತು, ಕಾಣುತ್ತಲ್ಲ. ಅದು ನಾನು ಹೇಳ್ದಕ್ಕೆ ಕೆಲವೊಂದ್ಸಲ ಕೆಳಗಡೆ ಭಾಗೆಲ್ಲ ಕಪ್ಪಾಗಿರುತ್ತೆ, ಜಾಸ್ತಿ ಕಪ್ಪಿರುತ್ತೆ. ಅದರ ಫಸ್ಟ್ ನೀರು ತೆಗೆದಿದ್ದೇನೆ ನೋಡಿ. ಇವಾಗ ಪಾತ್ರ ತೊಳೆದಿಲ್ಲ, ಕಾಣುತ್ತಲ್ಲ ನಿಮಗೆ. ಇನ್ನು ನಾವು ನಾರ್ಮಲ್ ಸ್ವಲ್ಪ ಸೋಪ್ ಹಾಕಿ ನಾರ್ಮಲಾಗಿ ನಾವು ಅದು ವಾಶ್ ಮಾಡೋ ಥರ ವಾಶ್ ಮಾಡಿದರೆ ಬೇಗ ಕ್ಲೀನಾಗಿ ನೀಟಾಗಿ ಸಿಗುತ್ತೆ. ನೋಡಿದ್ರಲ್ಲ, ಇವತ್ತಿನ 15 ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡುವವರಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆಯ ವಿಡಿಯೋ ಒಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.